ಎಲ್ಲರಿಗೂ ನಮಸ್ಕಾರ. 79ನೆಯ ಸ್ವತಂತ್ರ ದಿನದ ಅಂಗವಾಗಿ ಸ್ವತಂತ್ರಕ್ಕಾಗಿ ಹೋರಾಡಿ ತಮ್ಮ ಪ್ರಾಣ ತೆತ್ತ ಮಹನೀಯರನ್ನು ಸ್ಮರಿಸುತ್ತಾ ಹಾಗೂ ನಮ್ಮ ದೇಶದ ಗಡಿಯನ್ನು ಕಾಯುತ್ತಾ ನಮ್ಮನ್ನೆಲ್ಲ ಕಾಪಾಡುತ್ತಿರುವ ವೀರ ಯೋಧರನ್ನು ಸ್ಮರಿಸುತ್ತಾ ಮತ್ತು ಪ್ರತಿಯೊಬ್ಬ ಪ್ರಜೆಗಳಿಗೆ ಅನ್ನವನ್ನು ನೀಡುತ್ತಿರುವ ರೈತ ಅನ್ನದಾತರನ್ನು ಸ್ಮರಿಸುತ್ತಾ ಎಲ್ಲರಿಗೂ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸುತ್ತಾ, ಸಾಧನೆ ಎಂಬುದು ನಿಂತ ನೀರಾಗಬಾರದು, ಹರಿಯುವ ನದಿಯಂತೆ ಯಾವತ್ತೂ ಉಕ್ಕಿ ಹರಿಯುತ್ತಲೇ ಇರಬೇಕು. ವಿದ್ಯಾರ್ಥಿಗಳಿಗೆ ಆಗಲಿ ಯಾವುದೇ ಸಾಧಕರಿಗೆ ಆಗಲಿ ಪ್ರತಿಭೆಗೆ ತಕ್ಕಂತೆ ಪುರಸ್ಕಾರಗಳಂತಹ ಪ್ರೋತ್ಸಾಹ ಸಿಕ್ಕಾಗ ಅವರಿಗಾಗುವ ಆನಂದ ಅಷ್ಟಿಷ್ಟಲ್ಲ, ಇನ್ನೂ ಹೆಚ್ಚಿನ ಸಾಧನೆ ಮಾಡಲು ಪ್ರೇರಣೆಯಾಗುತ್ತದೆ. ನಮ್ಮ ಶಿಗ್ಗಾಂವ್ ತಾಲೂಕಾ ಹೊಸೂರು ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ SSLC ಮಕ್ಕಳು ಹಳ್ಳಿಯ ಪ್ರತಿಭೆಗಳು. ಶಿಗ್ಗಾಂವ್ ತಾಲೂಕಿಗೆ ಮೊದಲನೇ ಸ್ಥಾನ ಮತ್ತು 3ನೇ ಸ್ಥಾನ ಪಡೆದು ಗ್ರಾಮಕ್ಕೆ ಶಾಲೆಗೆ ಗೌರವವನ್ನು ತಂದಿದ್ದಾರೆ. ಹಾಗೂ ಒಟ್ಟು 6 ಮಕ್ಕಳು 90ಕ್ಕಿಂತ ಹೆಚ್ಚು ಅಂಕ ಗಳಿಸಿದ್ದು ಹೆಮ್ಮೆಯ ವಿಷಯ. ಯಾವುದೇ ಟ್ಯೂಷನ್ ಇಲ್ಲದೆ ಮನೆಗೆಲಸವನ್ನು ನಿಭಾಯಿಸಿ ಕಿತ್ತು ತಿನ್ನುವ ಬಡತನದ ಮಧ್ಯೆ ಇಷ್ಟೊಂದು ಸಾಧನೆ ಮಾಡಲು ಶಾಲೆಯ ಗುರುಗಳು ಹಾಗೂ ಗುರುಮಾತೆಯರ ಪ್ರೇರಣೆ, ಪ್ರೋತ್ಸಾಹ, ಪಾತ್ರ ಬಹಳ ಇದೆ. ಇದು ಮೆಚ್ಚುವಂಥದ್ದೇ. ಹಾಗೆ ತಂದೆ ತಾಯಿಯರ ಪ್ರೋತ್ಸಾಹ ಕೂಡ ಇವರಿಗಿದೆ. ಇಂಥ ಪ್ರತಿಭಾವಂತ ಮಕ್ಕಳನ್ನು ಪ್ರೋತ್ಸಾಹಿಸಬೇಕು, ಸನ್ಮಾನಿಸಿ ಗೌರವಿಸಬೇಕು, ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಬೇಕು ಎಂಬ ಮಹದಾಶೆಯನ್ನು ನಮ್ಮ ಕಿರಿಯ ಮಗ ಮಧುಸೂದನ್ ಚೆಬ್ಬಿಯವರು ಹೊಂದಿದ್ದರು. ಅವರು ನಮ್ಮನ್ನಗಲಿ 6 ವರ್ಷ ಕಳೆದವು. ಅಂದಿನಿಂದ ನಾವುಗಳು ಆಗಸ್ಟ್ 15ರಂದು ಹೊಸೂರು ಪ್ರೌಢಶಾಲೆಯ ಪ್ರತಿಭಾವಂತ ಮಕ್ಕಳಿಗೆ ಶ್ರೀ ಮಧುಸೂದನ್ ಚೆಬ್ಬಿ ಸೇವಾ ಸಂಸ್ಥೆಯ ಮೂಲಕ ಪ್ರತಿಭಾ ಪುರಸ್ಕಾರವನ್ನು ನೀಡುತ್ತಾ ಸಾಗಿದ್ದೇವೆ. ಪ್ರತಿಭೆಗಳು ಇನ್ನೂ ಹೆಚ್ಚು ಸಾಧನೆ ಮಾಡಲೆಂದು, ತಮ್ಮ ಗುರಿಯನ್ನು ಮುಟ್ಟಲೆಂದು ಹಾರೈಸುತ್ತಿರುವ ಸಂಸ್ಥೆಯ ಅಧ್ಯಕ್ಷರು ಶ್ರೀಮತಿ ಭಾರತಿ ವರ್ಧಮಾನ್ ಚೆಬ್ಬಿ, ಕಾರ್ಯದರ್ಶಿ ನಾಗರಾಜ್ ಚೆಬ್ಬಿ, ಪೂಜಾ ಚೆಬ್ಬಿ ಹಾಗೂ ಸರ್ವ ಸದಸ್ಯರುಗಳು. ಬಂಧುಗಳೇ, ಭಾರತಿ ಚೆಬ್ಬಿ ಎಂಬ ಯೂಟ್ಯೂಬ್ ಚಾನಲ್ ಅನ್ನು ದಯವಿಟ್ಟು ಬೆಂಬಲಿಸಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಕೂಡ ಹಾಕಿ, ಮರೆಯದೆ ಶೇರ್ ಮಾಡಿ. ಧನ್ಯವಾದಗಳು ಬಂಧುಗಳೇ.